ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನೂಪ್ ಕಿಚನ್. ಇವತ್ತು ನಾನು ಒಂದು ಉಪಯೋಗವಂತಹ ಮಾಹಿತಿ ಮತ್ತು ಅದರಿಂದ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಹೇಳೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ಉಪಯೋಗ ಏನೇನು ಅಂತ ತಿಳ್ಕೊಂಬರೋಣ ಬನ್ನಿ. ಇದರಲ್ಲಿ ಜಾಸ್ತಿ ವಿಟಮಿನ್ ಎ, ಬಿ, ಸಿ ಮತ್ತು ಇ ಹೇರಳವಾಗಿರುತ್ತೆ. ಇದರಲ್ಲಿ ಐರನ್ನು, ಕ್ಯಾಲ್ಶಿಯಮ್ಮು, ಫಾಸ್ಫರಸು ಮತ್ತು ಫೋಲಿಕ್ ಆ್ಯಸಿಡ್ ಅಂತಹ ಖನಿಜಾಂಶಗಳು ಹೇರಳವಾಗಿರುತ್ತೆ. ದೇಹದ ಜೀವಕೋಶಗಳನ್ನು ರಕ್ಷಿಸಲು ಸಮೃದ್ಧ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ. ಕರ್ಬೇವಿನ ಸೊಪ್ಪನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಕೂದಲು ಉದುರೋದು ಸಹ ಕಡಿಮೆ ಆಗುತ್ತೆ. ಇದರಲ್ಲಿ ವಿಟಮಿನ್ ಬಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಕೂದಲನ್ನ ಬೇಗ ಬೆಳ್ಳಗಾಗದಂತೆ ತಡೆಯುತ್ತವೆ ಮತ್ತು ಕೂದಲಿಗೆ ಕಪ್ಪು ಹೊಳಪನ್ನು ನೀಡುತ್ತದೆ. ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ 4-5 ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಅಗಿದು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ಕು, ಅಜೀರ್ಣ ಮತ್ತು ಮಲಬದ್ಧತೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ನೆಕ್ಸ್ಟು ಗರ್ಭಿಣಿಯರಿಗೆ ಬೆಳಗಿನ ವಾಕರಿಕೆ ಮತ್ತು ವಾಂತಿಯನ್ನು ತಡೆಯಲು ಇದು ಸಹಕಾರಿಯಾಗಿರುತ್ತೆ. ಇದರಲ್ಲಿರುವ ಐರನ್ನು ಮತ್ತು ಫೋಲಿಕ್ ಆ್ಯಸಿಡ್ ಅಧಿಕವಾಗಿರುವುದರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ. ನೆಕ್ಸ್ಟ್ ಇದರಲ್ಲಿ ಕರಿಬೇವು ದೇಹದ ಮೆಟಬಾಲಿಸಮನ್ನು ಸಹ ಹೆಚ್ಚಿಸುತ್ತೆ. ಇದರಲ್ಲಿರುವ ಡಿಟಾಕ್ಸ್ ಏಜೆಂಟ್ಗಳು ದೇಹದಲ್ಲಿರುವ ಕಳಪೆ ಕೊಬ್ಬನ್ನು ಕರಗಿಸಿ ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮತ್ತು ಕರಿಬೇವಿನ ಸೊಪ್ಪು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ. ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ನಾವು ಪ್ರತಿದಿನ ಅಡುಗೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಯಾವಾಗಲೂ ಅಷ್ಟೇ ಪಕ್ಕಕ್ಕಿಟ್ಟೇ ತಿನ್ನೋದು. ಆದರೆ ಅದು ಸಣ್ಣ ಎಲೆಯಿಂದ ಎಷ್ಟೊಂದು ಉಪಯೋಗಕಾರಿಗಳು ಅಂತ ಈಗ ನೀವೇ ತಿಳ್ಕೊಂಡ್ರಿ. ಕರ್ಬೇವಿನ ಸೊಪ್ಪು ನಮ್ಮ ಅಡುಗೆ ಮನೆಯಲ್ಲಿ ಕೇವಲ ಸುವಾಸನೆಗೂ ಅಲ್ಲ ಮತ್ತು ರುಚಿಗೂ ಅಲ್ಲ, ರುಚಿ ನೀಡೋದಲ್ಲದೆ ಅದರಿಂದ ಇಷ್ಟೊಂದು ಆರೋಗ್ಯದ ಬೆನಿಫಿಟ್ಗಳು ಸುಧಾ ಸಿಗುತ್ತೆ. ಈಗ ನಾವು ಇಷ್ಟು ಪ್ರಯೋಜನಗಳನ್ನ ತಿಳ್ಕೊಂಡ್ವಿ. ಈಗ ನಾವು ಕರ್ಬೇವಿನ ಸೊಪ್ಪನ್ನು ಬಳಸಿ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನು ಬಿಸಿ ಆದಮೇಲೆ ನಾನಿಲ್ಲಿ ಒಂದು 3 ಮುಡಿ ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪನ್ನ ಲೋ ಫ್ಲೇಮಲ್ಲೇ, ಲೋ ಮತ್ತು ಮೀಡಿಯಮ್ಮು ಮಧ್ಯ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ನೋಡಿ, ನೀಟಾಗೆ ಹುರ್ಕೊಬೇಕು. ಕರ್ಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಬರುತ್ತೆ. ನೋಡಿ, ನಾವು ಚೆನ್ನಾಗಿ ಹುರಿದಾದ್ಮೇಲೆ ಕೈಯಿಂದ ಈ ಥರ ಚಿಮುಕಿದಾಗ ಅದು ಪುಡಿ ಪುಡಿ ಆಗಬೇಕು. ಅಲ್ಲಿವರೆಗೂ ಸುಧಾ ಚೆನ್ನಾಗಿ ಕರ್ಬೇವಿನ ಸೊಪ್ಪನ್ನು ಹುರ್ಕೊಬೇಕಾಗತ್ತೆ. ಇದನ್ನು ಬಿಸಿಲಲ್ಲಿ ಒಣಗಿಸಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೂ ಓಕೆನೇ. ಇಲ್ಲ ಅಂತಂತಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಬಿಸಿಲು ಬರೋದಿಲ್ಲ. ಸೊ ನಾವು ಚೆನ್ನಾಗಿ ಹುರಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನು ನಾನು ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪಕ್ಕೆ 1 ದೊಡ್ಡ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು 8-10 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅಷ್ಟು ಕರ್ಬೇವಿನ ಸೊಪ್ಪಿಗೆ ಇಷ್ಟು ಕ್ವಾಂಟಿಟಿ ಆದರೆ ಸಾಕಾಗುತ್ತೆ. ಇದಂತೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬೇಳೆಗಳೆಲ್ಲ ಚೆನ್ನಾಗಿ ಬೇಯಬೇಕು, ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಬೇಕು. ಸೌಂಡ್ ಬರುತ್ತಲ್ಲ, ಆ ಥರ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನೋಡಿ, ನೀಟಾಗೆಲ್ಲ ಬೇಳೆಕಾಳುಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ.
ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು, ಒಂದು 2 ಸ್ಪೂನ್ ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಒಂದೇ ಒಂದು ಸ್ಪೂನ್ನ ಪುಟಾಣಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಇದ್ರ ಜೊತೆಗೇ ಕಲರ್ ಚೇಂಜ್ ಆಗಬೇಕು ಕೊಬ್ಬರಿ ಎಲ್ಲ. ಆ ಥರ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಬೇಕು. ಗ್ಯಾಸ್ ಆಫ್ ಮಾಡಿದ್ಮೇಲೆ ಸುಮ್ಮನೆ ಹಾಗೆ ಫ್ರೈ ಮಾಡಿ ಇದನ್ನು ಮತ್ತು ಕರಿಬೇವಿನ ಸೊಪ್ಪನ್ನು ಎರಡನ್ನೂ ಒಂದು ದೊಡ್ಡದಾಗಿರೋ ತಟ್ಟೆಗೆ ಹಾಕಿ ಚೆನ್ನಾಗಿ ಆರಿಸ್ಬೇಕು. ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗಬೇಕು. ನೋಡಿ ಫುಲ್ಲು ಕೂಲ್ ಡೌನ್ ಆಗಿದೆ. ಈಗ ನಾವಿದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾನು ಮಿಕ್ಸಿ ತೊಗೊಂಡಿದ್ದೀನಿ. ಮಿಕ್ಸಿಗೆ ನಾನು ಅದು ಎಲ್ಲ ಫುಲ್ಲು ಎಲ್ಲ ತಣ್ಣಗಾಗಿದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನ್ ಈ ಪುಡಿ ಹಾಕ್ಕೊಂಡು ತಿಂದಿದ್ರೆ ಸೂಪರಾಗಿರುತ್ತೆ. ಈ ವೆದರ್ಗಂತೂ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಮನೇಲಿ ಮಾಡ್ಕೊಂಡು ಇಟ್ಕೊಳ್ಳೋದು ತುಂಬ ಈಸಿ. ನಾನು ಇದನ್ನ ಮಾಡಿದ್ಮೇಲೆ ನಮ್ಮ ಮನೆಯಲ್ಲಿ 3 ದಿನವೂ ಸುಧಾ ಇರಲಿಲ್ಲ, ಅಷ್ಟು ಬೇಗ ಖಾಲಿಯಾಗಿತ್ತು ಮತ್ತು ಅಷ್ಟು ರುಚಿಯಾಗಿ ಬಂದಿತ್ತು. ಸೊ ನಾನಿಲ್ಲಿ ಖಾರಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡರ್ ಇಷ್ಟ ಇಲ್ಲ ಅಂದರೆ ಆವಾಗಲೇ ಹುರಿತೀವಲ್ಲ, ಆಗಲೇ ಬೇಕಾದರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಬೋದು. 1 ಸ್ಪೂನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಬೋದು. ಇಲ್ಲಿ ನಾನೊಂದು 1/4 ಟೀ ಸ್ಪೂನ್ ಆಗೋಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ನೋಡಿ, ನಾನಿವಾಗ ಅದನ್ನು ಪಲ್ಸ್ ಮೋಡಲ್ಲೇ ಒಂದು 3-4 ಸರಿ ಡ್ರನ್ ಮಾಡಿಸಿದ್ರೆ ಸೂಪರಾಗಿರೋ ಚಟ್ನಿ ಪುಡಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಇಡ್ಲಿ ಮೇಲೆ ಹಾಕೋಕ್ಕೆ, ದೋಸೆ ಮೇಲೆ, ಆಮೇಲೆ ವೈಟ್ ರೈಸ್ಗೆ ಎಲ್ಲ ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ಇದನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು, ಇಲ್ಲ ದೋಸೆ ಮೇಲೆ ಗೀ ಪುಡಿ ದೋಸೆ ಮಾಡ್ತಾರಲ್ಲ ಆ ಥರದ್ರಲ್ಲಿ, ಇಡ್ಲಿ ಮೇಲೆ ಚಟ್ನಿ ಪುಡಿ ಉದುರಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾರಲ್ಲ, ಅದಕ್ಕೆಲ್ಲ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.